ಏನ್ ಬೇಕಾಗ್ತದೆ? ಬೇಕಾಗ್ತದೆ. ಯಾಕಂದ್ರೆ ಇವ್ರಂತಾರ ಅಂತೇಳಿ ಅಂಜುಕೊಂತ ಅಲ್ರಿ ನೀವು ಒಂದು ಸಣ್ಣ ವಿಷಯ ಗೊತ್ತಿರ್ಲಿ. ನೀವು ಮನಿ ನಿಮ್ಮ ರೊಕ್ಕದಲ್ಲೇ ಕಟ್ಟುವಾಗ ನಿಮ್ಮ ಇಷ್ಟದಂತೆ ಕಟ್ತಿರೋ ಏನು ಅವ್ರಿಗೆ ಹಂಚಿ ಕಟ್ತಿರೋ? ರೊಕ್ಕ ನಮ್ದು, ಜಾಗ ನಮ್ದು, ನಮ್ಮ ಇಷ್ಟದಂತೆ ನೀವು ಕಟ್ತೀರ ಅಂತಿಲ್ಲ. ಈ ವಿಷಯವಾಗಿ ಯಾಕೆ ಹಂಗೆ ಮಾಡ್ತೀರ ಅಂತ ಇದನ್ನು ಕೂಡ ಹಂಗೆ ಮಾಡ್ಬೇಕು. ನಮಗೆ ಒಳ್ಳೇದಾಗ್ತದೆ, ನಮ್ಮ ಧರ್ಮ ಉಳಿಸ್ಬೇಕು, ನಮ್ಮ ಮಕ್ಕಳ ಸಂಸ್ಕಾರವಂತರ ಆಗ್ಬೇಕು. ನೀವು ತಯಾರಾಗ್ಬೇಕು. ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅದನ್ನ ಮಾಡಿ ಇದು ಮಾಡಂದ್ರೆ ನಿಮಗೆ ಹಾನಿ ಆಗ್ತದೆ. ಏನು ತಿಳಿತಿಲ್ಲ? ನಿಮಗೆ ಗೊತ್ತಿರಲಿ, ಇಲ್ಲೇ ಸಜ್ಜನಗೂಡ ಅಂತ ಐತೆ ಆಲ್ಮತವ್ರು, ನಿಮ್ಗೆ ಗೊತ್ತಿರಲಿ. ಯಮನಮ್ಮ ಲಿಂಗಮ್ಮನ ಮಗಳು ದೊಡ್ಡ ಬಸವರಾಯರು ಅವ್ರಿಗೆ ಲಿಂಗ ದೀಕ್ಷೆ ಕೊಡ್ತಾರ, ತುರುವಿನಾಗ ಇಟ್ಕೊಂಡು ಪೂಜೆ ಮಾಡ್ತಾರ. ಇವತ್ತು ಎಷ್ಟು ಮಹತ್ವ ಅಂದ್ರೆ ಇಡೀ ಕರ್ನಾಟಕದ ಎಷ್ಟು ಜಂಗ ಮಾಡೋದಲ್ಲ ಎಲ್ಲರೂ ಬಂದು ಐದು ಶರಣ ಆಗಬಹುದು. ಜಾತಿ ಅಲ್ಲ ಇಲ್ಲಿ, ನೀವು ಜಾತಿ ಅಂತ ಇಟ್ಕೋಬೇಡಿ, ಅದು ಕಲ್ಯಾಣ ಬ್ರಹ್ಮ ಇರ್ತದೆ. ಇಲ್ಲಿ ಹುಟ್ಟಿದಾಗ ಯಾರಿಗೂ ಜಾತಿ ಇರಲ್ಲ, ಯಾರ ಹುಟ್ಟಿದ ನಾನು ಇಂಥ ಜಾತಿ ಅಂತ ಹೇಳ್ತಾರೇನು? ಏನಿರಲ್ಲ, ಹೆಸರು ಸತಿ ಇರುದಿಲ್ಲಮ್ಮ, ಹೆಸರು ಇರುವುದಿಲ್ಲ, ಜಾತಿ ಇರುವುದಿಲ್ಲ, ಏನೂ ಇರುದಿಲ್ಲ. ತಲೆ ಒಳಗ ಇವ್ರು ಹಾಕಿ ಬಿಡ್ತಾರ. ಅದ ಮೈಂಡ್ ಸೆಟ್. ನೀವು ಕಲ್ಪನಾ ಮಾಡ್ಕೊಳ್ಬೇಕು, ಎಲ್ಲಾರು ಹುಟ್ಟಿದಾಗ ನೀವು ಹುಟ್ಟಿರಿ, ಆಗ ಮತ್ತೆ ಅವ್ರು ಬ್ಯಾರೆ ಹುಟ್ಟ್ಯಾರೇನು? ಏನಪ್ಪಾ ಹೆಂಗ್ ಹುಟ್ಟಿರಿ? ಬ್ರಾಹ್ಮಣ ಹುಟ್ಟಿದಾಗ ಹುಟ್ಟಿಲ್ಲ, ಲಿಂಗಾಯತ ಹುಟ್ಟಿದಾಗ ಹುಟ್ಟಿರಿ. ಏನ್ ಫರಕ್ ಐತಿ? ನಿಮ್ಮ ತಲೆ ಒಳಗ ಫರಕ್ ಐತಿ. ಅದಕ್ಕೆ ನೀವು ಅವನ್ನೆಲ್ಲ ಸಿದ್ಧಗಂಗಾದ್ರೆ ಅವರು ಒಂದು ಸಣ್ಣ ಇದು ಮಾಡಿದ್ರು, ಬಹಳ ದಾಸೋಹ ವಿದ್ಯಾರ್ಥಿಗಳು ಮಾಡಿದ್ರು ಖರೆ. ಆದ್ರೆ ಲಿಂಗ ಕೊಟ್ಟಿದ್ರ, ರುದ್ರಾಕ್ಷಿ ಕೊಟ್ಟಿದ್ರ, ಮಂದಿರಿ ಲಿಂಗ ಕಟ್ಟೋದು ಎಷ್ಟು ಶಕ್ತಿ ಆಗ್ತಿತ್ತು. ಬರೀ ದಾರ ಕೊಟ್ಬಿಟ್ರು. ಹೋಗುವಾಗ ಅಂದಾರ ಅವರೇ, ನಾನು ಧರ್ಮ ಇದು ಮಾಡಿದ ಹೋಗು ಅಂದ್ರು. ಅಂದಲ್ಲ ಎಲ್ಲಾ ಮನೆಗಳು ಕುಂತ ನಾನು ಹಿಂಗ ಆತ್ಮೋದ್ಧಾರ ಮಾಡ್ಬೇಕಾದ್ರೆ ಬಿಟ್ಟು ಏನೇನೋ, ಯಾಕಂದ್ರೆ ಜಗಳ ಬಂತದು ಆಸ್ತಿ ಸಂಬಂಧ, ಯಾಕೆ ಹೇಳಬಾರ್ದು, ಆದ್ರೂ ಸತ್ಯವನ್ನು ಹೇಳ್ಬೇಕಾಗ್ತದೆ. ಅಷ್ಟು ಮಾಡಿನೂ ಏನೋ ಕಡೆಗೆ ಹಿಂಗಾದ್ರು. ಆದ್ರೆ ಅವರೇ ಇಲ್ಲಪ್ಪ, ಯುಗದೊಳಗ ಶಕ್ತಿ ಐತಿ, ಲಿಂಗದೊಳಗ ಶಕ್ತಿ ಐತಿ, ರುದ್ರಾಕ್ಷಿಯೊಳಗ ಶಕ್ತಿ ಐತಿ ಅಂತ ಕೊಟ್ಟು ಬಿಟ್ಟಿದ್ರೆ ಎಷ್ಟು ಮಂದಿ ಹಾಕಿದ್ರು. ಒಬ್ಬರೇ ಒಬ್ಬರು ಸಂಗಪ್ಪನ ಮೈ ತುಂಬಿಕೊಂಡ ಮನೆತೊಳಗ ಬಡತನ. ಏನೋ ನಾ ಮಾಡಿದ್ರೆ ಮನೆ ನಡಿಬೇಕು, ಏನೋ ಒಬ್ಬರೇ ಗುರುಗಳು, ಇಬ್ಬರು ಶಿಷ್ಯರು, ಸಿದ್ದೇಶ್ವರಪ್ಪಗಳು, ಏನು ಸಂಗಪ್ಪ ನೋಡಿ. ಅವ್ರು ಹಂಗ ಹೋದ್ರು, ಹಿಂಗ ಬಂದ್ರು. ಹೌದು, ಒಡಿಸಿಕೊಂಡ್ರು, ಬಡಿಸಿಕೊಂಡ್ರು, ಕಲ್ಲು ತುಳಿಸ್ಕೊಂಡ್ರು. ಏನಮ್ಮ ಇವತ್ತೇನು ರಾಷ್ಟ್ರೀಯ ಪದ ಹುಟ್ಟೈತಲ್ಲ, ಆ ಕಲ್ಪನ ಸಂಗಣ್ಣನೆಲ್ಲ ಹುಟ್ಟಿದ ಅದೇ ಲಿಂಗಾನಂದ ಸ್ವಾಮಿಗಳು. ಹಿಂಗ ಮಾಡ್ಬೇಕು. ಯಾವುದೋ ಇಷ್ಟು ರೊಕ್ಕಕ್ಕೆ ಇದು ಮಾಡಿದ್ರ ಧರ್ಮ ಒಳ್ಳೇದು. ಇವತ್ತು ನೋಡಿ ಎಲ್ಲಾ ಊರಾಗ, ಊಟಿ ಒಳಗ, ತಮಿಳ್ನಾಡು ಒಳಗ, ತೆಲಂಗಾಣ, ಹೈದರಾಬಾದ್ನೊಳಗ ಏನೋ ಗೊತ್ತಿಲ್ಲ, ಅಲ್ಲಿ ನಿಜಾಮದ ಅಡಕಿ ಒಳಗ ಸತೆ 12 ಬಸವ ಮಂಟಪ ಕಟ್ಟಿದ್ರು. ಯಾರಂದ್ರ ಲಿಂಗಾನಂದ ಅಪ್ಪಾಜಿ ಮಾತಾಡ. ಅಂದ್ರೆ ನಮಗ ಧರ್ಮದ ಅಭಿಮಾನ ಇರ್ಬೇಕು. ಈ ರಾಷ್ಟ್ರೀಯ ಬಸವೊಳಗ ಇಂಥ ಜಾತಿಯವ್ರು ಇಲ್ಲ ಅಂತ ಅನ್ನಂಗಿಲ್ರಿ. ನಿಮ್ಗೆ ಹೇಳ್ತೇನೆ, ಬಂದು ನೋಡ್ರಿ, ಎಲ್ಲಾ ಜಾತಿಯವರು ಅದರ. ಲಿಂಗ ಕಟ್ಕೊಂಡು ಹೇಳುವ ಮುಗಿತಾನ. ಬಹಳ ಮಂದಿ ಅದಾರ, ಎಸ್ ಅದಾರ ಏನ್ರಿ. ನೀವೇನೇನು ಜಾತಿ ಅಂತಲ್ಲ, ಅಡಪದವರು ಅದಾರ, ಎಲ್ಲರೂ ಅದಾರ. ಅಂದ್ರೆ ಲಿಂಗಾಯತಕ ಜಾತಿ ಇಲ್ಲ, ತಿಳಿಸಿದ್ರಿ? ಲಿಂಗಾಯತೊಳಗೆ ಜಾತಿ ಇಲ್ಲ, ಮೊದಲು ಗೊತ್ತಿಲ್ಲ. ಆಮೇಲೆ ಲಿಂಗ ಕಟ್ಕೊಂಡ ಮ್ಯಾಗ ನಿಮಗೇನು ಲಾಭ ಆಗ್ತದೆ, ಅದು ಬಹಳ ಮುಖ್ಯ ಇರ್ತದೆ. ಲಿಂಗ ಅಂದ್ರ ಜಗತ್ತಿನ ಆಕಾರ, ಹೇಳ್ತೀರಿ ನಿಮ್ಗ? ಜಗತ್ತು ಹೆಂಗೈತಮ್ಮ? ಚೌಕ ಐತೆ, ಗೋಲಾಕಾರ ಐತೆ. ಲಿಂಗ ಹೆಂಗೈತಿ? ಗೋಲಾಕಾರ ಐತಿಲ್ಲ. ಅಂದ್ರೆ ನೀವು ಲಿಂಗ ಪೂಜಾ ಮಾಡಿದ್ರ ಇಡೀ ಜಗತ್ತಿನ ಪೂಜಾ ಮಾಡಿದಾಗ ಕುಂತಲ್ಲೇ, ಹೇಳ್ತೀನಿ ನಿಮ್ಗ? ಆ ಜಗತ್ತಿನೊಳಗೆ ಎಷ್ಟು ನೀವು ದೇವರ ಅಂತೀರಲ್ಲ, ರಾಮ, ಕೃಷ್ಣ, ಏನೋ ದೇವೇಂದ್ರ, ಇಂದ್ರ, ಚಂದ್ರ, ಏನ ಎಲ್ಲಮ್ಮ, ದುರ್ಗಮ್ಮ, ಹುಲಿಗಮ್ಮ, ತಾಯಮ್ಮ, ಏನಲ್ಲ ಎಲ್ಲರೂ ಕೂಡ ಪೂಜೆ ಮಾಡುವುದು ಒಂದೇ ಸಲ. ಇಡೀ ವಿಶ್ವ ಪೂಜಾ ಕುಂತಲ್ಲೇ ಇದು ಮಾಡೋದು ನಿಮಗೆ ಏನು ಲಾಭ ಆಗುತ್ತಂದ್ರ 1 ಪೈಸಾ ಖರ್ಚಾಗೋಲ್ಲ. ಮೊದಲೇದು ಲಿಂಗ ಪೂಜಾ ಮಾಡಿದ್ರೆ ಹೂವ
ಇದ್ರೂ ನಡಿತೈತಿ, ಪತ್ರಿ ಇದ್ರಿಗೂ ನಡಿತೈತಿ. ನೀರು ಒಂದು ಇವತ್ತಿದ್ರೆ ಸಾಕು. ಏನಮ್ಮ ತಿಳ್ತೀರಿ ನಿಮ್ಗ? ಮೊದಲು ನಿಮ್ಗ ಲಾಭ ಏನಾಗುತ್ತದಂದ್ರ, ಒಂದು ಗುಡಿಗೆ ಹೋಗಿ ಒಂದು ತೆಂಗಿನಕಾಯಿ, ಬಾಳೆಹಣ್ಣ, ಹೂವ ಪತ್ರಿ, ಏನ ಕರ್ಪೂರ, ಊದಿನ ಕಡ್ಡಿ, ದಕ್ಷಿಣ, ಎಲೆ ಅಡಿಕೆ, ಬಾಳೆಹಣ್ಣ ಟೋಟಲ್ ಎಷ್ಟಾಗ್ತೈತಿ? 100 ರೂಪಾಯಿ ಆಗ್ತೈತಿಲ್ಲಮ್ಮ? ಒಂದ್ಸಲ ಹೋದ್ರ ಆಗ್ತೈತಿಲ್ಲವ? ಆ 100 ರೂಪಾಯಿ 1 ಪೈಸಾ ಖರ್ಚು ಮಾಡಬೇಡ್ರಿ. ಅದನ್ನ ತಗೊಂಡು ಮನ್ಯಾಗ ಕರಿಬೇವ, ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಕರೆಂಟ್ ಬಿಲ್ಲ, ಸ್ವಪಕಾರ ಇದು ಉಪಯೋಗ ಮಾಡ್ಕೊಳ್ರಿ. ನಿಮ್ಗೇನಾಗಲ್ಲ. ಯಾಕ ದೇವ್ರು ಗೊತ್ತೈತಿ ನನಗೆ ನೀ ಏನು ಕೊಡ್ತೀವ ಅಂತ ನಾವ ಕುಂದ್ರಿ ಯವ್ವ ಯವ್ವ ತಾಯೇ ಯವ್ವ ಕುಂದ್ರಿ ಅಮ್ಮ ಯವ್ವ ನಿಮ್ಮಂತವ್ರು ಕುಂದ್ರೋದಿಲ್ಲ ಚಲೋ ಹಾಕಿದ್ದವ್ವ ಕುಂದ್ರಿ ಯವ್ವ ತಿಳ್ತೀನಿ. ನಿಮ್ಗ ದಿವಸಕ್ಕೆ 100 ರೂಪಾಯಿ ಆದ್ರೆ ತಿಂಗಳಿಗೆ ಎಷ್ಟಾತ್ರಿ? 3,000 ಇಲ್ಲ 3 ವಾರ ಹಿಡ್ಕೊಡಿ. ಸೋಮವಾರ, ಶುಕ್ರವಾರ, ಮಂಗಳವಾರ 300 ಅಂದ್ರೆ ಎಷ್ಟಾತ್ರಿ? ಈ ರೊಕ್ಕ ನಮ್ಮಪ್ಪ ಅಂತಾನ, ಎರೆದರೆ ನೆನೆಯದು, ಮರೆದರೆ ಮಾಡೋದು. ಪುಷ್ಪವ ಅರ್ಪಿಸಿ ಫಲವ ಪಡುವರಯ್ಯ ತಮಗೆಲ್ಲಿ ಅದು ಅಂತಾರ. ಮಜ್ಜನವನ್ನು ಅರ್ಪಿಸಿ ಫಲವ ಬೇಡುವರಯ್ಯ ತಮಗೆಲ್ಲಿ ಅದು. ನೈವೇದ್ಯನ ಅರ್ಪಿಸಿ ಫಲವ ಬೇಡುವರು ತಮಗೆಲ್ಲಿ ಇದು ಅಂತಾರ. ನೈವೇದ್ಯ ಬೇಡ, ಪುಷ್ಪ ಬೇಡ, ಏನೂ ಬೇಡ. ಏನನ್ಬೇಕು ಅವರು? ಶಿವ ಶಿವ ಅಂತೇಳಿ 2 ನಿಮಿಷನಾಗ ಪೂಜಾ ಮಾಡಿದ್ರು ಒಲಿತಾನಂತ. ಇದು ಚಲೋನ ಕೆಟ್ಟಮ್ಮ ನಿಮ್ಗ? ಕುಂತಲ್ಲೇ ಇದ್ದಲ್ಲೇ. ಮತ್ ಈ ಲಿಂಗ ಹೆಂಗೈತಂದ್ರ ಇದಕ್ಕೆ ಗುಡಿ ಇಲ್ಲ, ನಾವ ಗುಡಿ. ನಮ್ ದೇಹನೇ ದೇವಾಲಯ. ಕಟ್ಕೊಂಡ ಮ್ಯಾಗ ಎಲ್ಲಿರೋ ಮಾಡ್ಕೊಂಡು, ಎಲ್ಲಿ ಜಾಗ ಇರ್ತದ, ಎಲ್ಲಿ ನೆಳ್ಳು ಇರ್ತದ, ಅಚ್ಚೆ ನೀರ್ ಹಾಕಿ ಪೂಜೆ ಮಾಡ್ಕೊಂಡು ದೇವರು ನಿಮ್ ಜೊತೆಗೆ ಬರ್ತಾನೆ. ಇದು ಚಲೋನೋ? ನೀವು ದೇವರ ಕಡೆ ಹೋಗೋದು ಚಲೋನೋ? ದೇವರು ನಿಮ್ ಜೊತೆಗೆ ಬರ್ತಾನಮ್ಮ. ಇಂತ ದೇವರನ್ನ ನೀವ್ ಯಾಕೆ ಬಿಡ್ತೀರಿ? ಮತ್ ಈ ದೇವರನ್ನ ಕಟ್ಕೊಂಡ್ರ ನಿಮ್ಗೆ ಗೊತ್ತಿರ್ಲಿ, ಇದು ಶಿವನ ಸಂಕೇತ. ಏನಮ್ಮ? ಈ ಜಗತ್ತಿಗೆ ಶಿವನೊಬ್ಬನೇ ಕರ್ತೃ ಅಂತ ಎಲ್ಲರಿಗೂ ಗೊತ್ತೈತಿ. ವಿಷ್ಣು ಅವನಿಗೆ ಪಾದಕ್ಕೆ ಪೂಜಾ ಮಾಡೋಣ ಹೂವ ಏರಿಸಿ, ರಾಮ ಆತನಿಗೆ ಪೂಜಾ ಮಾಡೋಣ, ಎಲ್ಲಾ ದೇವಾಲಯಗಳು ಅವನು ಪೂಜಾ ಮಾಡೋಣ. ಅವನು ಪೂಜಾ ಮಾಡಿದ್ರೆ ಇನ್ಯಾ ದೇವ್ರ ಪೂಜಾ ಮಾಡೋದು ಅವಶ್ಯಕತೆ ಇಲ್ಲ. ಎಂತ ದೇವ್ರು ನೀವು ಕಟ್ಕೊಂಡು ಅಂದ್ರ ಯಮದೂತ್ರ ಅಂಜೋಳಕ್ಕ ನವಗ್ರಹಗಳು ಎಪ್ಪೋ ಶಿವಾದನಪ್ಪ ದೂರ್ ಪಟಾಣಪ್ಪ ಲಿಂಗಕ್ಕೆ ಎದುರಿ ಓಡತಾರ ಎಲ್ಲರೂ ಕೇಳಿ. ಲಿಂಗ ನೀವು ಕಟ್ಟಿಕೊಂಡ್ರಂದ್ರ ಯಾವ ಭಯನೂ ಇಲ್ಲ. ಇದು 1ನೇದು. ಇನ್ನು 2ನೇದು, ಈ ಲಿಂಗ ನೀವು ಕಟ್ಟಿಕೊಂಡ್ರ ಅರ್ಧವ್ರ ಮನೆಗೆ ಹೋದ್ರ ಏನೂ ಭಯ ಇಲ್ಲ, ದೋಷ ಇಲ್ಲ. ತಿಳ್ತೀನಮ್ಮ? ಎಲ್ಲ ಶುದ್ಧ ಮಾಡಿ ಕೊಟ್ಟಿವಾಗ. ಜನನ ಸೂತಕ ಇಲ್ಲವೇ ಇಲ್ಲ. ಅರ್ಧವ್ರ ಮನೆಗೋದ್ರೆ ಏನು ಅಂಜಾಕ್ ಹೋಗ್ಬೇಡಿ. ಲಿಂಗ ಕಟ್ಕೊಂಡಿನನ್ರಿ ನಾವ ಅವ್ರ ಮನೆ ಶುದ್ಧ ಮಾಡಿವ ಅಂತ ತಿಳ್ಕೊರಿ. ಅಂಜಾಕ್ ಹೋಗ್ಬೇಡಿ. ಅವ್ರಂತಾರ ಅಡ್ದವ್ರ ಮನೆಗೆ ಹೋಗ್ತಾರ ಅಂತೇಳಿ. ಇಲ್ಲ. ಲಿಂಗ ಕಟ್ಕೊಂಡ ಮೇಲೆ ಅಡ್ದವ್ರ ಮನೆಗೆ ಹೋದ್ರ ದೋಷ ಇಲ್ಲ. ಸತ್ತವ್ರ ಮನೆಗೆ ಹೋದ್ರ ದೋಷ ಇಲ್ಲ. ಮತ್ತು ಪ್ರತಿ ತಿಂಗಳ ನಿಮಗೇನು ಮಂತ್ಲಿ ಆಗುತ್ತಲ್ಲ, ಮಾಸಿಕ ಆಗ್ತಲ್ಲ, ಅದಕ್ಕೂ ಸದ್ಯ ದೋಷ ಇಲ್ಲ. ಹೇಳ್ತಿರಮ್ಮ? ಆಮೇಲೆ ಸತ್ ಮ್ಯಾಗ ಮನಿ ಬಿಡ ಅಂತಾರ. ಏನಂತಾರ? 3 ತಿಂಗಳಿಗೆ ಬಿಡ ಅಂತಾರ. ದೋಷ ಇಲ್ಲ. ಭೂತ ಪ್ರೇತ ಅನಿಸ್ತಾವ ಲಿಂಗ. ಗೊತ್ತಾಗ್ತಿರಮ್ಮ? ಅಂದ್ರೆ ಇಷ್ಟು ಶಕ್ತಿ ಸಾಮರ್ಥ್ಯ ಇದ್ದದ್ದನ್ನ ನೀವು ಯಾಕೆ ಅಲಕ್ಷ್ಯ ಮಾಡಿ ಕಳ್ಕೊಳಕ? ನಾವು ನಿಮ್ಮಂಗ ಇದ್ದೀವಿ, ಎಲ್ಲಾ ದೇವ್ರಿಗೆ ಹೋದವ್ರ ನಾವು. ಆದ್ರ ಯಾವಾಗ ಲಿಂಗ ಬಂತು, ಗುರುಗಳ ಲಿಂಗ ಹೇಳಿದ್ರು, ಆವತ್ತಿಂದ ಕಟ್ಕೊಂಡಿವಿ. ಇನ್ನೂವರೆಗೂ ನಮ್ಗೇನು ತೊಂದರೆ ಆಗಿಲ್ಲ. ಎಲ್ಲಿ ಬೇಕಾದಲ್ಲಿ ಹೋಗ್ತೀವಿ, ಸ್ಮಶಾನದಾಗ ಹೋದ್ರು ನಮಗೇನಾಗುಲ್ಲ. ಆ ಧೈರ್ಯ ನಿಮಗಂತ ಹೇಳುದು. ನೀವು ನಮ್ಮಂಗ ಆಗ್ರಿ, ನಿಮಗೂ ಉಳಿತಾಯ ಆಗಲ್ಲ ಅಂತ ಹೇಳುದು. ಹೇಳ್ತೀನಮ್ಮ? ಕಟ್ಕೋರಿ ಲಿಂಗ. ಗೊತ್ತಾಗ್ತಿಲ್ಲಮ್ಮ? ಜನನ ಸೂತಕ್ಕೆಲ್ಲ, ಮರಣ ಸೂತಕ್ಕೆಲ್ಲ, ರುಜು ಸೂತಕ್ಕೆಲ್ಲ, ಪ್ರೇತ ಸೂತಕ್ಕೆಲ್ಲ, ಎಂಜಲ ಸೂತಕ್ಕೆಲ್ಲ, ಪಂಚಸೂತಗಳಿಲ್ಲ. ಯಾವಾಗಲೂ ಲಿಂಗ ಜಯಿಸಲ್ಲ. ಒಮ್ಮೆ ಕಟ್ಕೊಂಡ್ರಂದ್ರ ಶರೀರ ಪಾವನ ಅಂತ ತಿಳ್ಕೊಂಡು. ತಿಳ್ತಿಲ್ಲಮ್ಮ? ತಿಳ್ತಿಲ್ಲಮ್ಮ? ಇದು 1ನೇದು. ಇನ್ನ ವಿಭೂತಿ ನೀವು ಹಣಿ ಮ್ಯಾಗ ಹಚ್ಕೊಂಡ್ರ ವಿಘ್ನಗಳಲ್ಲ ಪಟಾನ್ಪ. ಒಂದು ವಿಘ್ನ ನಿಮಗ ಅಪ್ಪ ಸಂಕೇತ ವಿಭೂತಿ ನೋಡಿದ್ಕೊಳ್ಳಿ ಹಂಗೆ ಹೋಗ್ಕೊಂಡು ಬರೀ ವಿಭೂತಿ ಹೆಚ್ಚಿದ್ರು. ರುದ್ರಾಕ್ಷಿ ಕಟ್ಕೊಂಡ್ರಂತೂ ನಿಮ್ಮ ಶರೀರದ ಒಂದು ಕಾಯಿಲೆನೂ ಬರಲ್ಲ. ಅದು ಶಕ್ತಿ ಇರ್ತಿ. ಏನಮ್ಮ? ನೀವು ಹಂಗ ಕಟ್ಟೋಲ್ಲ, ದಾರ ಕಟ್ತೀರಿ. ನಾವ ಏನ್ ಮಾಡ್ತೀವಿ? ದಾರ ಕಟ್ತೀವಿ. ತಿಂಗಳಿಗೊಮ್ಮೆ ಅಮಾಸೆ ಹರಿತೀವಿ, ಮತ್ತೊಂದು ಕಟ್ತೀವಿ. ಇದು ಚಲೋನು. ರುದ್ರಾಕ್ಷಿ ನೀವು ಒಮ್ಮೆ ಕಟ್ಟಿದ್ರ ಸಾಯು ಮಠ ಸಹೋದರ ಕೇಳಿ, ಸಾಯು ಮಠ ಸಹೋದರ ಕೇಳಿ, ದಾರ ಅರಿಬೋದು. ರುದ್ರಾಕ್ಷಿ ಅಲ್ಲ ದೇವರು ಕೊಟ್ಟಿದ್ದಿದ್ದು. ಏನಮ್ಮ?
ಅದೆಂದೂ ನಾಶ ಆಗುದಿಲ್ಲ. ಇವು ಅರಿತಾವು. ಮತ್ತೆ ಅರ್ಧವ್ರ ಮನೆಗೆ ಹೋದ್ರೆ ಇನ್ನೊಂದು ಕಟ್ಬಿಡ್ತೀನಿ. ಸತ್ತಾರ ಮಾಡ ನಾ ಅಂತೀವಿ ರುದ್ರಾಕ್ಷಿ ಕಟ್ಕೋರಿ, ವಿಭೂತಿ ಹಚ್ಕೋರಿ, ಲಿಂಗ ಕಟ್ಕೋರಿ, ಬೇಕಾದವ್ರು ಹೋಗ್ಬೇಡಿ. ಏನಾದ್ರೂ ಬಂದು ನನಗೆ ಕೇಳಿ, ನಾ ಇಲ್ಲೇ ಇರ್ತೀನಿ. ನನ್ನ ನಂಬರ್ ತಗೋರಿ, ಏನೂ ಆಗುದು. ಇನ್ನೇ ನಮ್ಮ ಶರಣರು ಅಷ್ಟು ಗ್ಯಾರಂಟಿ ಕೊಡ್ತದಾರ. ಅಷ್ಟು ಗ್ಯಾರಂಟೆಡ್, ಅಷ್ಟು ಗ್ಯಾರಂಟೆಡ್. ಯಾಕೆ ನಾವು ಸ್ವತಃ ಕಟ್ಕೊಂಡು ಅನುಭವಿಸಿದ ಮೇಲೆ ನಿಮ್ಗೆ ಕೊಡಕತ್ತೀವಿ ರಿಸಲ್ಟ್. ಹೇಳ್ತೀನಮ್ಮ, ಗೊತ್ತಾಯ್ತು ನಿಮ್ಗೆ. ಇವತ್ತಿಂದ ಸಂಕಲ್ಪ ಮಾಡ್ಕೊಡ್ರಿ. ಲಿಂಗ ನಾವು ಕಟ್ಕೊಳ್ತೀವಿ, ನಮ್ಗೆ ಜಾತಿ ಇಲ್ಲ, ಲಿಂಗ ಪೂಜೆ ಮಾಡ್ಕೊಳ್ತೀವಿ. ಏನು ಲಿಂಗ ಪೂಜೆ ಮಾಡಿದ್ರೆ ಎಲ್ಲಾ ದೇವರ ಪೂಜಾ ಮಾಡ್ದಂಗ ಯಾವ ರೊಕ್ಕ ಖರ್ಚು ಮಾಡೋದು ಬೇಕಾಗಿಲ್ಲ ಅಂತೇಳಿ ಸಂಕಲ್ಪ ಮಾಡ್ಕೊಡ್ರಿ. ಒಂದು ತಿಳಿತೇನಮ್ಮ, ಇದ್ರೊಳಗ ಒಂದು ಈಶ್ವರ ಲಿಂಗ ಇರ್ತೈತಿ. ಒಳಗ ಮ್ಯಾಗ ದುಂಡಗೈತಲ್ಲ, ಒಳಗೆ ಈಶ್ವರ ಲಿಂಗ ಇರ್ತೈತಿ. ತಿಳಿತೀರಮ್ಮ, ಅದು ಒಳಗೆ ಇಟ್ಟಿರ್ತಾರ ಈಶ್ವರ ಲಿಂಗ. ನೀವು ಯಾವ ದೇವಸ್ಥಾನಕ್ಕೆ ಹೋದ್ರು, ಶ್ರೀಶೈಲಕ್ಕೆ ಹೋಗ್ರಿ, ಕಾಶಿಗೆ ಹೋಗ್ರಿ, ಏನ ಕೇದಾರಕ್ಕೆ ಹೋಗ್ರಿ, ವೀರಭದ್ರಗೆ ಹೋಗ್ರಿ, ತಿರುಪತಿಗೆ ಹೋಗ್ರಿ, ಪಂಢರಪುರ್ಗೆ ಹೋಗ್ರಿ, ಮೊದಲು ಲಿಂಗ ಪೂಜೆನ ಮಾಡ್ತಾರ ಅವರು, ಆಮೇಲೆ ಎಲ್ಲ ಮಾಡ್ತಾರ. ಅಂದ್ರೆ ಇಡೀ ವಿಶ್ವಕ್ಕ ಆ ಶಿವಲಿಂಗನೇ ಮೂಲ. ಮತ್ತ ಅಲ್ಲಿ ಹೋಗಿ ಮಾಡುವುದು ಬದಲಿ ಅದನ್ನ ಇಲ್ಲಿ ಮಾಡ್ರಿ ಅಂತಾರ. ತಿಳಿತೀರಮ್ಮ, ಅದು ಬ್ಯಾರೆ ಅಲ್ಲ, ಇದು ಬ್ಯಾರೆ ಅಲ್ಲ. ಅದು ಒಂದ ಕಡೆ ಇರ್ತದ, ಇದು ನಿಮ್ಮ ಜೊತೆಗೆ ಬರ್ತದ. ಏನಮ್ಮ, ಅದಂಗರಿ ಅಂತ ನೀವು ಅಂತೀರಿ, ಹೌದಲ್ಲ? ತಿಳಿಸಿ ಹೇಳ್ಬೇಕು ನಿಮ್ಗೆ ಎಲ್ಲರಿಗೂ. ಈಗ ಕಪಾಟ್ನ್ಯಾಗ ಸೀರೆ ಇರ್ತಾವ, ಕಪಾಟ್ನ್ಯಾಗ ಬೋರ್ಮಾಳ ಇರ್ತಾವ, ಕಪಾಟ್ನ್ಯಾಗ ಬಂಗಾರ ಆಭರಣ ಇರ್ತಾವಿಲ್ಲಮ್ಮ. ಸೀರೆ ಅರಿವಿ ಎಲ್ಲವೂ ಕಪಾಟ್ನಾಗ ಇರ್ತಾವ. ನಿಮ್ ಜೊತೆಗೆ ಬರುವ ಬರ್ತಾವಮ್ಮ, ಬರಲ್ಲ, ಹೌದಲ್ರಿ? ಹಾ, ನೀವು ಸೀರೆ ಉಟ್ಕೊಂಡ ಮೇಲೆ, ಆಭರಣ ಹಾಕೊಂಡ ಮೇಲೆ ನಿಮ್ ಜೊತೆಗೆ ಬರ್ತಾವ. ನೋಡಿಲ್ದು, ನೀವೆಲ್ಲಿ ಹೋದಲ್ಲಿ ಸೀರೆನೂ ಜೊತೆಗೆ ಬರ್ತದ, ಆಭರಣ ಜೊತೆಗೆ ಬರ್ತದ. ತಿಳ್ತೀನಮ್ಮ, ಅಂದ್ರೆ ಗುಡಿ ಗುಂಡಾರ ದೇವರಂದ್ರ ಕಪಾಟ ಸೀರೆ ಇದ್ದಂಗ ನಿಮ್ಮ ಜೊತೆಗೆ ಬರುವುಲ್ಲ. ಇದು ಲಿಂಗ ಅಂದ್ರ ಉಟ್ಕೊಂಡ ಸೀರೆ ಉಟ್ಕೊಂಡು ಬಂದ. ಯಾವ ಬೇಕು ಹಾಕೋರಿ ನೀವು, ಹಂಗ ಬೇಕಾದ್ರೆ ಹಂಗ ಹೋಗ್ರಿ, ಹಿಂಗ್ ಬೇಕಾದ್ರೆ ಹಿಂಗ್ ಬರ್ರಿ. ಇದು ಜೊತೆಗೆ ಬರುವಂತ. ಇದು ಅವ್ ಯಾವ ನಿಮ್ಮ ಕಡೆಗೆ ಬರುದಿಲ್ಲ. ನಾಳೆ ಹಾಕ್ತಾರ, ಹಾಕ್ತಾರಲ್ಲ ಪುಣ್ಯಾಕ, ಅವ್ ಯಾವ ಬರ್ತಾವಲ್ಲ ಎಲ್ಲ. ಯಾವ ಅಯ್ಯಪ್ಪ ಸ್ವಾಮಿನೂ ಬರುದಿಲ್ಲ, ಯಾವ ಗಣಪತಿನೂ ಬರುದಿಲ್ಲ, ಯಾವ ದೇವರು ಬರುದಿಲ್ಲ. ಆದ್ರೆ ಈತ ಬರ್ತಾವ ನೋಡಿ ಅಂತಾನಾತ. ಹೆಂಡತಿ ಬಿಟ್ಟಾಳ, ಹೋಗ್ಲಿ ಬಿಡು. ಗಂಡ ಬಿಟ್ಟಾನ, ಹೋಗ್ಲಿ ಬಿಡು. ತಂದೆ ಬಂದಿಲ್ಲ ಬಿಡು, ನಾನು ಬರ್ತೀನೋ ಮಾರಾಯ, ಜೊತೆಗೆ ನಾನು ಬರ್ತೀನಿ ಅಂತ ದೇವ್ರು ಯಾರಂದ್ರ ಅದು ಲಿಂಗಪ್ಪ. ತಿಳ್ಕೋರಿ ಅಲ್ಮ. ಅದನ್ನ ಕಟ್ಕೊಂಡಿದ್ದಕ್ಕ ಸಜ್ಜನಗೌಡ ಶರಣಮ್ಮ ಇಡೀ ಜಗತ್ತಿನೊಳಗ ಪ್ರಸಿದ್ಧ ಆದವು. ಇಲ್ಲಿ ಆಲ್ವಿ ಮಾಂಸ ಶಿವಗಳು ಏನು ಅಡವಿ ಗುಡ್ಡದಾಗ ಲಿಂಗ ಪೂಜಾ ಮಾಡಿ ಇಡೀ ಎಲ್ಲಾ ಜನರನ್ನ ಪರಿವರ್ತನೆ ಮಾಡುದು. ಅಂದ್ರೆ ನಾವು ಹೇಳುದು ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತದ. ನೀವು ಧೈರ್ಯ ಮಾಡಿದ್ರ ಈಗೇನು ಲಿಂಗ ಕಟ್ಕೊಂಡು ಏನೂ ಗೊತ್ತಿಲ್ಲ ಅಂದ್ರ ಶರಣ ಮೇಳ ಐತಿ, ಇಲ್ಲಿ ಭವನವ ಐತಿ. ಬಂದಾಗ ನೀವು ಸಣ್ಣ ಸಣ್ಣ ತಿಳುವಳಿಕೆ ಹೇಳ್ತೀವಿ. ಆದ್ರೆ ಇದನ್ನ ಮಾತ್ರ ನೀವೆಂದು ಮರಿಬ್ಯಾಡ್ರಿ. ಏನ್ಮ ಹೇಳ್ತೀನಮ್ಮ. ಇಲ್ಲಿ ಇನ್ನೊಂದು ನಿಮಗೆ ಏನಾಗ್ತದೆ ಅಂತ ಕೇಳಿದ್ರೆ, ನಾವೊಂದು ಮಂತ್ರ ಹೇಳ್ತೀವಿ. ಏನ್ ಹೇಳ್ತೀವಿ? ಶಿವ್ಯಾಗ ಒಂದು ಮಂತ್ರ ಹೇಳ್ತೀವಿ. ಅದು ಮಂತ್ರ ಶಿವನ ಹೆಸರದು. ಹೇಳ್ತೀನಮ್ಮ. ಮೂಲ ಜಗತ್ತಿನ ಯಾರು ತಯಾರು ಮಾಡ್ಯಾರ ಅವನ ಹೆಸರದು. ಅವನ ಹೆಸರು ಒಂದೇ ಇರ್ತೈತಿ, ಬಾಳ ಇರೋಲ್ಲ. ಇವೇನು ಹೆಸರು ಇರ್ತಲ್ಲ, ಇವ್ಯಾವ ಹೆಸರು ಅವನ ಹೊಲ್ಲ. ಇವ್ಯಾವು ಇವ್ ಮನುಷ್ಯರು ಇಟ್ಟಿದ್ವು, ಇವ್ಯಾವ ಅವನ ಹೆಸರಲ್ಲ. ಅವ್ ಒರಿಜಿನಲ್ ಹೆಸರು ಹೇಳಿದ್ರೆ ಹೂ ಅಂತಾನಮ್ಮ, ಅಂತಾನಿಲ್ಲಮ್ಮ. ಈಗ ನಿಮ್ಮ ಹೆಸರೇನಮ್ಮ? ಜ್ಯೋತಿಯಮ್ಮ ಅಂದ್ರ ನೀವು ಹೂ ಅಂತೀರಿ, ಕರಿಯಮ್ಮ ಅಂದ್ರೆ ಹೂ ಅಂತೇನೋ ಅನ್ನೋದ್ರಲ್ಲ. ಮತ್ ನಿಂದ ಹಿಂಗಿದ್ದಾಗ ಅವನ್ ಯಾಕೆ ಇರ್ತೈತಿ? ಸ್ವಂತ ಅವನ ಹೆಸರು ಹೇಳಿದ್ರೆ ಮಾತ್ರ ಹೂ ಅಂತಾನ. ಅವ ಬಂದು ನಮಗ ಕಾಪಾಡ್ತಾನ. ಈ ಆ ಹೆಸರು ಹೇಳಿದ್ರು ಅಂತಂದ್ರೆ ಬಿಡು, ನನ್ನ ಹೆಸರು ಅಲ್ಲ ಅಂತ ಸುಮ್ಮಿರ್ತಾರ ನೋಡು. ತಿಳ್ತೀನಮ್ಮ. ಅವನ ಹೆಸರು ನೀವು ಅಂದ್ರ ನಿಮಗೆ ಏನ್ ಲಾಭ ಆಗ್ತೈತಿ ತಿಳ್ಕೊರಿ. ಒಂದು ತಾಯಿ ನಿಮ್ಗ ಉದಾಹರಣೆ ಮನೆದು ಕೊಟ್ರೆ ಗೊತ್ತಾಗ್ತಿದ್ರೆ ಗೊತ್ತಾಗಲ್ಲ. ಒಂದು ತಾಯಿ ಮಕ್ಕಳು ಅಡಿದಿರ್ತಾಳಮ್ಮ. ಅಡದು ಮನ್ಯಾಗ ಕೆಲಸ ಇರ್ತೈತಿ, ಒಗ್ಯಾಣ, ಅಡಿಗೆ, ಕಸ ಮುಸರಿ, ಏನಮ್ಮ ಏನೇನು ಕೆಲಸ ಇರ್ತಾವ ಅಂತೇಳಿ ಮಕ್ಕಳಿಗೆ ಏನ್ ಮಾಡ್ತಾರ ಅಂದ್ರೆ ಅಂಗಳದಾಗ ಕುಂದ್ರಿಸಿರ್ತಾಳ. ಆಟ ಆಡ್ಕೊಂತು ಸಾಮಾನು ಕೊಟ್ಟು ಕುಂದ್ರಿಸ್ತಾಳಮ್ಮ. ಆದ್ರೂ ತಾಯಿ ಲಕ್ಷ್ಯ ಏನಿರ್ತೈತಿ? ಎಷ್ಟು ಕೆಲಸ ಮಾಡಿದ್ರು ಕೂಡ ಲಕ್ಷ್ಯ ಇಲ್ಲ, ಮಗುವಿನ ಕಡೆನೇ ಇರ್ತೈತಿ. ನೋಡಾಕ ಕೆಲಸ ಮಾಡಕ್ ನೀವು ತಿಳ್ಕೊಂಡಿರ್ತೀರಿ. ತಾಯಿ ಮಗುವಿನ ಕಡೆ ಲಕ್ಷ್ಯ ಇರ್ತೈತಿ. ಆಡ್ಕೊಂತಿರುವವರೆಗೂ ಆ ಕಡೆ ಹೋಗಲ್ಲ. ಸ್ವಲ್ಪ ಬಿದ್ದ ಯಾರ ಹೊಡೆದ ಅಮ್ಮ ಅಂದ್ಕೊಳ್ಳೇನೆ ಎಲ್ಲಾ ಬಿಟ್ಟ ಎಲ್ಲಿಗೆ ಬರ್ತಾಳ? ಮಗನ ಕಡೆ ಬರ್ತಾಳ.
ಹೆಂಗ ತಾಯಿ ಮಗುವಿನ ಸಂಬಂಧ ಐತಲ್ಲ ಹಂಗ ಪರಮಾತ್ಮನ ನಾವು ಎಲ್ಲಿವರೆಗೂ ಕರೆಯೋದಿಲ್ಲ. ಆರಾಮದ ಬಿಡು, ಕಾರ್ ತಗೊಂಡಾನ, ಬಂಗಲಾ ಕಟ್ಟ್ಯಾನ, ಏನ ಡಾಬಾಗ ಹೋಗ್ಯಾನ, ಅವ ಬರುವುದಿಲ್ಲ, ಸುಳ್ಳು ಇರ್ತಾನ. ಇಲ್ಲಪ್ಪಾ ನನ್ ಕಾಪಾಡು ಅಂತ ಅಂದುಕೊಳ್ಳೇನೆ ಎಲ್ಲಿದ್ರು ಬಂದ ಕಾಪಾಡ್ತಾನ. ಆ ಹೆಸರದು ಯಾವುದು? ತಾಯಿ ಹೆಸರು ಕಿವಿಯಾಗಿಟ್ಟಿತ್ತು ಹೇಳ್ತೀನಮ್ಮ. ತಾಯಿ ಹೆಸರದು ಏನಮ್ಮ? ಆ ತಾಯಿ ಹೆಸರು ನೀವು ಅಂದ್ರ ಎಲ್ಲಿದ್ರು ನಿಮ್ಗೆ ಕಾಣುವುದಿಲ್ಲ. ಕರೆ ಇವ್ರ ರೂಪದಾಗ ಅವ್ರ ರೂಪದಾಗ ಅವ್ರ ರೂಪದಾಗ ಬಂದ ನಿಮ್ಗೆ ಕಾಪಾಡ್ಬೇಕು. ಮತ್ ಒರಿಜಿನಲ್ ಹೆಸರು ಕರೀಲಿ ಅಂದ್ರೆ ಹೆಂಗಾಗಿ ಬರ್ತಾರ್ರಿ? ಹೌದಲ್ಮ? ನೀವು ಸುಮ್ಮನೆ ಇವ ಕರೆಯಮ್ಮನ ಕರೆದ್ರಿ, ಎಲ್ಲಮ್ಮನ ಕರೆದ್ರಿ, ಅವನು ಕರೆದ್ರ ನನ್ನ ಹೆಸರು ಅಲ್ಲ ಅಂತೇಳಿ ಈಗೆಲ್ಲ ಇವ್ರು ಕರೆದವ್ರಿಗೆ ಯಾರು ಚಲೋ ಆಗಿಲ್ಲ, ಆಗುದೂ ಇಲ್ಲ. ಪಕ್ಕ ಹೇಳ್ತೀನಿ. ಯಾಕಂದ್ರೆ ಅವೆಲ್ಲ ಮಾಡಿದವು ಎಷ್ಟು ಕಷ್ಟ, ಎಷ್ಟು ಜೀರ್ಣ ನಮಸ್ಕಾರ, ಎಷ್ಟು ಕಷ್ಟ ಬ್ಯಾಡದ್ರ ಸುದ್ದಿ. ಅವ್ ನೋಡಿ ನಮಗೊಂಥರ ಕರಿಕರ ಅನಿಸ್ತದೆ. ಏನಪ್ಪ ಇವ್ ಮಾಡಕತ್ತಾರ ಅವರು, ತಪ್ಪು ಮಾಡಕತ್ತಾರ. ದುಡ್ಡು ಆಳು, ಆರೋಗ್ಯ ಆಳು, ಸಮಯ ಆಳು. ಏನಮ್ಮ ದೇವರು ಎಲ್ಲಾ ಕಡೆ ಒಂದ ಕಡೆ ಎಲ್ಲ ಕಡೆ ಸರ್ವವ್ಯಾಪಿ ಎಲ್ಲ ಕಡೆ. ಹಂಗಾದ್ರೆ ಎಲ್ಲಾ ಕಡೆ ಮ್ಯಾಗ ಬರೀ ಶ್ರೀಶೈಲದಾಗ ಅಷ್ಟ ಇರ್ತಾನೇನು? ಮತ್ ಇವ್ರಾಗ ಇರುದ್ರ ಹೆಂಗಮ್ಮ? ಅಲ್ಲ, ಈ ಕಾಶ್ಯಾಗ ಅಷ್ಟ ಅದನಂದ್ರ ಇಲ್ಲಿಲ್ಲ ಅಂತ ಒಬ್ಬೂರ್ಣ ಆಕೈತಿ. ಅಂದ್ರೆ ನಿಮ್ ಮನಸ್ಸು ನೀವು ತಿಳ್ಕೋಬೇಕು. ಎಲ್ಲಾ ಕಡೆ ಇರುವ ಪರಮಾತ್ಮ ನಮ್ಮೊಳಗೂ ಅದಾನು, ನಮ್ಮ ಮನ್ಯಾಗೂ ಅದಾನು. ಅದನ್ನಿಲ್ಲಮ್ಮ ನಮ್ಮ ಮನಸ್ಸಿಗೂ. ಮತ್ ಇದನ್ನ ಬಿಟ್ಟು ನೀವು ಎಲ್ಲರ ಹುಡುಕಾಡಿದ್ರ ನಿಮ್ಮ ಸಮಯ ಹಾಳಾಕೈತಿ, ನಿಮ್ಮ ದುಡ್ಡು ಹಾಳಾಕೈತಿ, ನಿಮ್ಮ ಆರೋಗ್ಯ ಹಾಳಾಕೈತಿ. ಮತ್ ನೀವು ಭಯ ಅಂತೂ ಹೋಗೋದಿಲ್ಲ. ತಿಳಿತೀನಮ್ಮ, ಇದು ಲಿಂಗದ್ದು ತಿಳಿತೀನಮ್ಮ. ಇನ್ನ ಹುಡುಗಿ ಬಂದ್ಮ್ಯಾಗ ಇದು ಹೆಂಗ ಆಗ್ತೈತಿ ಇದ್ರ ಒಂದು ಸ್ವಲ್ಪ ಹೇಳ್ತೀನಿ. ಆದ್ರೂ ಹೇಳ್ತೀನಿ. ಹೆಣ್ಮಕ್ಕಳಿಗೆ 3 ಪ್ರಸಂಗದೊಳಗೆ ಭಯ ಆಕೈತಿ. ಎಷ್ಟು ಪ್ರಸಂಗದೊಳಗ? 3 ಪ್ರಸಂಗದೊಳಗೆ. ಮೊದಲೇ ಭಯ ಯಾವಾಗ ಆಕೈತಂದ್ರ, ಈಗ ಆಗ್ಯಾಳ ಗಬ್ಬಕ್ಕನ ರಕ್ತ ಬಂದ್ಬಿಡ್ತೈತಿ, ಗಾಬರಿ ಆಗ್ಬಿಡ್ತಾಳ. ಗೊತ್ತಿರಲ್ಲ ಹುಡುಗಿಗೆ, ಗೊತ್ತಿರಲ್ಲ, ಗಾಬರಿ ಆಗ್ಬಿಡ್ತಾಳ. ಏನ್ ಮಾಡ್ಬೇಕು ಹಿಂಗಾಗ್ತೀವಿ ಅಂದ್ರೆ ಅದು ಅನುಭವ ಇರೋದಲ್ಲ. ಅದನ್ನ ಆ ಭಯ ನಿವಾರಣೆ ಮಾಡ್ಯಾವ್ರ ಅಂದ್ರ ತಾಯಿ ಗೊತ್ತಿರ್ತೈತಿ. ಯಾಕೆ ಅನುಭವಿಸಿರ್ತಾಳ. ಇದು ಇಷ್ಟ ನಿಸರ್ಗ ಅಂತೇಳಿ ಧೈರ್ಯ ಹೇಳಿ ಏನೋ ಅದ 4 ಮಂದಿ ಕರೆಸಿ ಸ್ವಲ್ಪ ಸ್ನಾನ ಮಾಡಿಸಿ ಏನ್ ಮಾಡ್ತಾರ ಇದಕ್ಕೂ ಕೂಡ ದೋಷ ಅಂತ ನೋಡ್ತಾನ. ಏನು ಮಾಡ್ತೀರಿ? ಇದಕ್ಕೂ ದೋಷ. ಇದ್ರಾಗಾತು ಇಟ್ಟ ಆಕಳ ದಾನ ಮಾಡ್ಬೇಕು, ಇಟ್ಟ ಇದು ಮಾಡ್ಬೇಕು. ಹಂಗಂದ್ರ ನೀವೆಲ್ಲ ಟೋಟಲ್ ಎಲ್ಲಾ ಜನಾಂಗದವರು ಹಿಂಗ ಮಾಡ್ತಾರೆ ಏನಂತ ಸ್ವಲ್ಪ ವಿಚಾರ ಮಾಡ್ಬೇಕು. ಲಿಂಗಾಯತರು ಅಷ್ಟೇ ಮಾಡ್ತಾರೆ, ಬೇರೆ ಯಾರು ಮಾಡಲ್ಲ. ಇದನ್ನ ಬೇರೆ ಯಾರು ಮಾಡಲ್ಲ. ಮುಸ್ಲಿಮ್ರು ಯಾರು ಮಾಡಲ್ಲ. ಅವ್ರು ಯಾರು ಹೇಳಿದ್ರು ಇಲ್ಲ. ಅವ್ರಿಗೆ ಗೊತ್ತೈತಿ ನಿಸರ್ಗ ಇದು, ಏನೋ ನಿಸರ್ಗ ಇದು. ಸ್ನಾನ ಮಾಡ್ರೆ ಮುಗಿಸ್ಬೋದು. ಹೌದಲ್ಲಮ್ಮ? ಮತ್ ತಿಂಗಳೂ ಹಿಂಗ್ ಮಾಡ್ಕೊತ ಹೋದ್ರ ಎಷ್ಟು ರೋಗ ಸಾಲ್ತಾವೆ. ಹೌದಮ್ಮ? ಅದು ದೋಷ ಅಂತ ಅನ್ಬಾರ್ದು. ನಿಸರ್ಗ ಅದು. ಈ ನಿಸರ್ಗದೊಳಗ ಹೆಂಗ ಹೂವ ಹರಳ್ತದ, ಮೊದಲು ಬಳ್ಳಿ ಹಾಕೈತಿ, ಆಮೇಲೆ ಮೊಗ್ಗು ಹಾಕೈತಿ, ಮೊಗ್ಗು ಆದ್ಮ್ಯಾಗ ಹೂವು ಅರಳ್ತೈತಿಲ್ಲಮ್ಮ. ಯಾಕೆ ಅರಳ್ತದ? ಮುಂದ ಕಾಯಿ ಆಗ್ತದೆ. ಏನಾಗ್ತದಮ್ಮ? ಕಾಯಿ ಆಗ್ಬೇಕಂತ ಅರಳಿರ್ತೈತಿ. ಅದು ಕಾಯಿ ಆಗಿ ಹಣ್ಣಾಗಿ ಮತ್ತ ಬೀಜ ತಯಾರು ಮಾಡ್ಬೇಕಂತ ಅರಳತೈತೆ. ಅದು ತಿಳಿತೀನಮ್ಮ, ಸುಮ್ಮನೆ ಅರಳತೈತೇನು? ಹಂಗ ಇದು ಹೂವು ಅರಳಿದಂಗ ಹೆಣ್ಮಕ್ಕಳು ಈ ಹೂವು ಅರಳಿದ್ರ ಮುಂದ ಸಂತಾನ ಆಗಿ ತಾಯಿ ಆಗುವಂತ ಮುನ್ಸೂಚನೆ ಇದೆ. ಇದಕ್ಕೂ ದೋಷ ಅಂತಾರೇನಮ್ಮ? ಅಂತಾರೇನಮ್ಮ? ದೋಷ ಅಂತಾರ? ಯಾಕ್ರಿಪ್ಪ ದೋಷ ಅನ್ನಲ್ಲ ಹೇಳೋರಿಲ್ಲ. ಹೌದು, ಹತ್ತು ರೂಪಾಯಿ ಅನ್ನೊಂದ ಸ್ವಂತ ವಿಚಾರ ಮಾಡ್ಬೇಕು. ಕ್ರಿಶ್ಚಿಯನ್ರು ಮಾಡುವುದಿಲ್ಲ, ಮುಸ್ಲಿಮರು ಮಾಡುವುದಿಲ್ಲ, ಮಾಡುದಿಲ್ಲ. ಹೌದು, ಬೇರೆ ಬೇರೆ ಯಾರು ಮಾಡುದಿಲ್ಲ. ಸಹಜ ಅಂತಾರ ಅವರು. ನಿಸರ್ಗದೊಳಗ ಎಲ್ಲರಿಗೂ ಆನಂದ ಆಕೈತಿ, ತಿಂಗಳಿಗೊಮ್ಮೆ ಆಕೈತಿ ಅಂತೇಳಿ ಅದನ್ನೇನು ಮಾಡಕ್ ಹೋಗಲ್ಲ. ಸ್ನಾನ ಮಾಡತ್ತಾರ ಅದಲ್ಲಮ್ಮ. ಇಲ್ಲಿ ನಮಗೂ ಹಂಗೈತಿ. ನಮ್ಮ ಬಸವ ತತ್ವದೊಳಗ ಅವ್ರಿಗೆ ಏನೂ ಮಾಡುದಿಲ್ಲ. ಸ್ನಾನ ಮಾಡ್ತೀವಿ, ಲಿಂಗ ಧಾರಣ ಮಾಡ್ತೀವಿ, ಮೊದಲೇ ಇದ್ರ ಅದನ್ನ ಶುದ್ಧಿ ಮಾಡ್ತೀವಿ. ಇಲ್ಲಂದ್ರ ಲಿಂಗ ಕಟ್ತೀವಿ. ಲಿಂಗ ಕಟ್ಟಿದ ಮೇಲೆ ಯಾವ ಸೂತಕನೂ ಇದಾವ. ಕೇಳ್ತೀರಮ್ಮ? ಜನನ ಸೂತಕ್ಕಿಲ್ಲ, ಮರಣ ಸೂತಕ್ಕಿಲ್ಲ, ಋಜು ಸೂತಕ್ಕಿಲ್ಲ, ಪ್ರೇತ ಸೂತಕ್ಕಿಲ್ಲ, ಉಚ್ಚಿಷ್ಟ ಸೂತಕ ಇಲ್ಲ. ನಿಮ್ ಕನ್ಫರ್ಮ್ ಮಾಡಿಕೊಳ್ಳಿ, ಧೈರ್ಯ ಮಾಡಿ. ನಿಮ್ಗೇನು ಆಗುವುದಿಲ್ಲ. ನಾ ಗ್ಯಾರಂಟಿ ಕಾರ್ಡ್ ಕೊಡ್ತೀನಿ.
ನಿಮ್ ಭಯದಿಂದ ನೀವು ಬಹಳ ಹಾಳಾಗ್ತೀರಿ. ಎಷ್ಟು ಹಾಳಾಗ್ತೀರ ಇಲ್ಲವ್ರು ಏನೇನು ಹೇಳ್ಬಿಡ್ತಾರ, ಹೇಳಿ ನಿಮ್ಮ ಭಯವನ್ನ ಮುಟ್ಟಿಸಿ ಬಿಡ್ತಾರ, ನಿಮ್ಮ ಆತ್ಮಸ್ಥೈರ್ಯ ಕಳೀತಾರ. ಕೇಳಕ್ ಹೋಗ್ಬಾರ್ದು ಬೇಸಿ ಗೀಸಿಲ್ಲ. ಒಂದ ದಿನಕ್ಕ ನಿಮ್ಮ ಮನೆಯಾಗ ಅಲ್ಲ, ಪ್ರತಿ ದಿನ ಒಬ್ಬರು ಹುಟ್ಟುತ್ತಾರ. ಇಲ್ಲಿ 1 ಸೆಕೆಂಡಿಗೆ ಒಬ್ಬರು ಹುಟ್ಟುತ್ತಾರ, 1 ಸೆಕೆಂಡಿಗೆ ಒಬ್ರು ಸಾಯ್ತಾರ. ಹಂಗಾದ್ರೆ ಈ ಜಗತ್ತೊಳಗೆ ಹುಟ್ಟು ಸಾವು ಕಾಯಂ ಇದ್ದಾಗ ದೋಷ ಎಲ್ಲಿ ಕಳೀತೀರಿ ಹೇಳಿ? ಯಾವ ಊರಾಗ ಕಳೀತೀರಿ ಹೇಳ್ಬೇಕಮ್ಮ? ಹೌದಲ್ಲಮ್ಮ? ಈ ನಿಮ್ಮ ಮನ್ಯಾಗ ಅರ್ಥ ಆಗಿರ್ತೈತಿ. ಅದು ಸಿರುಗುಪ್ಪದಾಗ ಒಂದು ಹುಟ್ಟೆ ಐತಂದ್ರ ಇಡೀ ಸಿರುಗುಪ್ಪದ ದೋಷ ಇದ್ದಂಗ ಅದು ಎಷ್ಟಂತ ಕಳೀತೀರಿ ಹೇಳಿ? ಮತ್ತ ಬಜಾರಾಗ ಹಾಕೈತಿ ಏನಮ್ಮ, ಎಲ್ಲಾ ಕಡೆ ಹಿಂಗೆ ದೋಷ ಹೊಡ್ಕೊತ ಹೋದ್ರ ಎಷ್ಟು ರೊಕ್ಕ ಹಾಕೋಬೇಡಿ. ನೀವು ತಿಳ್ಕೋಬೇಕು, ಅನ್ಬೇಕು. ನೋಡ್ರಿ ನಮ್ದೊಂದು ಆಗಿಲ್ಲ, ಎಲ್ಲಾರ ಮನೆಯಾಗ ಆಗಿರ್ತಾವ. ಅವ್ರು ತೋರ್ಸುದಲ್ಲ, ಮುಚ್ಚಿಡ್ತಾರ. ನಿಮ್ಗ ಇಷ್ಟ ಗೊತ್ತಿನಮ್ಮ. ಅವ್ರೊಂದು ಪ್ಲಾನಿಂಗ್ ಮಾಡ್ಯಾರ, ದುಡ್ಡು ಹೆಂಗೆ ತೆಗಿಬೇಕು ಅವ್ರ ಪ್ಲಾನಿಂಗ್. ಅದು ಹೆಂಗ್ ದುಡ್ಡು ಹಂಗಾದ್ರೆ ಯಾರು ಕೊಡ್ತಾರಮ್ಮ. ಇದಕ್ಕಿಷ್ಟ ಇಷ್ಟ ಅರಿವಿ, ಇಷ್ಟು ದವಸ, ಇಷ್ಟು ಬಂಗಾರ, ಇಷ್ಟು ಎಲಿ, ಇಷ್ಟು ಹಣಕಿ, ಇಷ್ಟು ದಕ್ಷಿಣ, ಇಷ್ಟು ಕೊಟ್ರಂದ್ರ ಮುಂತಾದೇರಿ. ನೀವು ಕೂಲಿಗೆ 100 ರೂಪಾಯಿ ಭತ್ತ ಸಸಿ ಹಚ್ಚಕ್ಕೆ ಹೋಗುದಿಲ್ಲ. ಒಂದೋ ದಿನಕ್ಕೆ ಒಂದೊಂದು ಮನೆ 500-500 ಆ ಥರ ರೇಟ್ ಆಗುತ್ತೆ. ಅವ್ರು ಶ್ರೀಮಂತ ಹಾಕಾರ, ನೀವು ಬಡ್ರು ಹಾಕ್ತೀವಿ. ಹಂಗೆ ಮಾಡಬೇಡ, ಏನು ಹಂಗೆ ಮಾಡಬಾರ್ದು. ನಿಮ್ಮೊಳಗಿರುವಂಥ ಶಕ್ತಿ ಬೇರೆ ಅಲ್ಲ, ಅವ್ರೊಳಗಿರೋ ಶಕ್ತಿ ಬೇರೆ ಅಲ್ಲ. ಏನಮ್ಮ, ನಿಮಗೆ ತಿಳಿದಾಗ ನೀವು ಚಂದಾಗಿ ಬದುಕಿ ಬಾಳಕ್ಕೆ ಹೋಗ್ರಿ. ಇಲ್ಲಿ ನಮ್ಮ ಅಪ್ಪ ಏನು ಹೇಳ್ಯಾರಂದ್ರ, ಲಿಂಗ ಕಟ್ಟಿಕೊಂಡ ಮೇಲೆ ದುಡಿಯೋದು ಕಲೀರಿ, ದೇವ್ರಿಗೂ ಬೇಡಕ್ಕೆ ಹೋಗ್ಬೇಡಿ. ಅವ ಕೊಡುದಿಲ್ಲ, ಕೊಡ್ತಾನ ಅಂದ್ರೆ ತಪ್ಪು ತಿಳ್ಕೊಂತೀರಿ ನೀವು. ಯಾವ ದೇವರು ಕೊಡುಲ್ಲ. ಅವ ಅಂತಾನ, ನನಗ ಕಲ ಮಾಡಿ ಕುದಿರ್ತಾರ ವಾರಾಯ, ನನಗ ಚಿನ್ನಾಗ ಬಾಗಿಲ್ಲ, ಬಾಳೆಹಣ್ಣು ಕೊಡ್ರೆ ತಿನ್ನೋದು ಗೊತ್ತಿಲ್ಲ, ನೀರ್ ಹಾಕ್ತಾರ, ನಾನು ನಿಮ್ಮಂಗ ದಿನ ಸುಮ್ಮನೆ ಇರ್ತಾನ. ಹಂಗ ಕೊಡೋದು ಕೊಡುವ. ಒಬ್ಬ ಹೇಳಿದಂತ, ಹುಟ್ಟಿಸ ಹುಲ್ಲು ಬೇಯಿಸೋದು ಅಂತೇಳಿ ಅಂದಿದ್ರಂತ. ಕುಂತು ಬಿಟ್ಟಾನ 1 ದಿವಸ 2 ದಿವಸ 3 ದಿವಸ ದೇವರ ಕೊಡ್ಬೇಕು, ಉಣ್ಬೇಕು. ಮತ್ತೆ ದೇವರು ಅವ ಎಲ್ಲಾರು ಕಾಪಾಡಮಲ್ಲ, ಒಂದು ದಿವಸ ಇವ್ನು ಪರೀಕ್ಷೆ ಮಾಡ್ಬೇಕಂತೇಳಿ ಕರ್ಕೊಂಡು ಬಂದು, ಏನಪ್ಪಾ ಹಿಂಗ್ಯಾಕೆ ಕುಂತೀವಿ? ಇಲ್ರಿ, ನನಗ ದೇವರ ಬಂದು ಕೊಡ್ಬೇಕು. ಹಂಗ ಆಯ್ತಪ್ಪ, ತಗೋ ಅಂತ 1 ರೊಟ್ಟಿ ಕೊಟ್ಟ. ನಾ ದೇವರಾಗಿ ಬಂದಿನಿ, 1 ರೊಟ್ಟಿ ತಗೋಂತ ಅಲ್ಲಿ ನೆಲ ಇಟ್ಟಂತ ಕೈಯಾಗ ಕೊಡ್ಲಿಲ್ಲ. ಕೊಡುದು ನಾವು ಯಾರಿಗೂ. ರೊಟ್ಟಿ ತಗೊಂಡೋಗಿ ಹೋಗಣ, ಕೆಳಗೆ ಹೋಗ್ತೈತಿ. ಏನಾಗ್ತದೆ? ಕೆಳಗು ಮಣ್ಣ ತೆಗಿತಾನ, ಮತ್ ಮುಟ್ಟಕ್ ಹೋಗ್ತಾನ, ಮತ್ ಕೆಳಗೆ ಹೋಗ್ತೀವಿ, ಮತ್ ಮಣ್ಣು ತೆಗಿತಾನ. ಹಿಂಗ್ 8 ತಾಸು ಮಣ್ಣ ತೆಗೆದ ಮ್ಯಾಗ ರೊಟ್ಟಿ ಸಿಗ್ತಿದ್ದ. ಅವಾಗ ದೇವರಂತಾನ, ನೋಡಪ್ಪ, ನಾನು ಎಲ್ಲರಿಗೂ ಹುಟ್ಟಿಸಿದಾಗನ ಅವ್ರ ಶಕ್ತಿ, ಸಾಮರ್ಥ್ಯ, ಬುದ್ಧಿ ಎಲ್ಲ ಕೊಟ್ಟು ಕಳಿಸಿರ್ತೀನಿ. ಇಲ್ಲಿ ಅವರವರ ದುಡ್ಡು ಉಣ್ಬೇಕು, ನಾ ಯಾರಿಗೂ ಕೊಡಾಕ ಕೊಡುದಿಲ್ಲ. ಹಂಗ ಎಲ್ಲಾರು ಕೊಟ್ಕೊಂಡು ಹೋದ್ರ ಇಲ್ಲಿ ಯಾರು ದುಡಿದವ್ರಿಲ್ಲ ಅಂತ ಹೇಳಿ ಈ 8 ತಾಸು ದುಡ್ದಿದ್ರೆ ರೊಟ್ಟಿ ಸಿಕ್ಕೈತಿ, ಇನ್ ಮೇಲೆ ಹಂಗ ಮಾಡಕ್ ಹೋಗ್ಬೇಡ ಅಂತ ಹೇಳಿದಂತ. ಮತ್ತೆ ಹೇಳಿದಂತ, ಅಡವಿಗೆ ರಾಜ ಸಿಂಹ ನನ್ನ ಬಾಯಾಗ ಬಂದು ಬೀಳಂತ ಕುಂತ್ರ ಯಾವ ಮೊಲನು ಬಿಡುದು ಅಂತವ ಬರ್ತದೇನಮ್ಮ. ಏನ ಅಡವಿಗೆ ರಾಜ ಅದೀನಿ, ನಾ ಸಿಂಹ ಅದೀನಿ, ನಾ ಜಾಗೀರ್ದಾರ ಅದೀನಿ, ನನ್ನೊಳಗ ಬಂದ ಎಲ್ಲ ಬೀಳಂದ್ರ ಹಂಗ ಬೆಳಾಕ ಬರುದಿಲ್ಲ. ಸಿಂಹ ಆದ್ರೂ ಕೂಡ ಭೇಟಿ ಆಡಬೇಕು. ಹಂಗ ಖರೆ ಹೇಳಿ. ಮತ್ತ ಅಂತ ಸಿಂಹನೇ ಹೋಗಿ ಬ್ಯಾಟಿ ಆಡಿ ತನ್ನ ದುಡಿಮೆ ಮಾಡ್ಕೊಂತೈತಿ. ಮತ್ ನಾವು ಹಂಗ ದೇವ್ರು ಕೊಡ್ತಾನ ಗುಡಿ ತಿರ್ಗಾದ್ರ ಆಗ್ತೈತೇನು? ಕೊಡೋದಿಲ್ಲ. ದುಡಿಲೇಬೇಕು. ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರು ನೋಡ್ಕಂದಾರ ಅವರು. ಮತ್ ನೀವು ಗುಡಿ ತಿರುಗಾಡಿದ್ರ ನೀವು ದುಡ್ಡನ್ನು ಹಾಳಾಕೈತಿ, ಸಮಯನೂ ಹಾಳಾಕೈತಿ, ನೀವೇ ದರಿದ್ರ ಆಗ್ತೀರಿ. ಅದಕ್ಕೆಂದೂ ಮಾಡ್ಬೇಡ. ನಿಮ್ಮೊಳಗಿರುವಂತ ದೇವರು ಬೇರೆ ಕಡೆ ಇಲ್ಲ. ನೀವು ಮನೆ ಕಟ್ಟಬೇಕಂದ್ರ ನೀವೇ ಮನಸ್ಸು ಮಾಡ್ಬೇಕು, ನೀವ ದುಡಿಬೇಕು, ನೀವ ರೊಕ್ಕ ಕೊಲೆ ಮಾಡ್ಬೇಕು, ನೀವ ಇಂಜಿನಿಯರ್ ಕರಿಬೇಕು, ನೀವೇ ಮೇಸ್ತ್ರಿ ಕರಿಬೇಕು. ಅಂದ್ರ ಮನೆ ಹಾಕೈತಿ. ದೇವ್ರಿಗೆ ಬಿಟ್ಟು ಬಿಡಲ್ಲ, ಏನು ಮಾಡಕ್ ಹೋಗ್ಬೇಡಿ. ಹಂಗಾಕೈತಿ ಅಮ್ಮ. ಮತ್ ನಿಮ್ಮೊಳಗಿಂತ ದೇವ್ರು ಇಟ್ಕೊಂಡು ಮತ್ ನೀವು ಎಲ್ಲಾ ಕಡೆ ತಿರುಗಾಡ್ತಿದ್ರ ನಿಮ್ಮ ಸಮಯ ಹಾಳಾಕೈತಿ, ನಿಮ್ಮ ಸಾಮರ್ಥ್ಯ ಹಾಳಾಕೈತಿ, ನಿಮ್ ಸಂಪತ್ತು ಆಗತೈತಿ ಅಂತೇಳಿ ಬಸವಣ್ಣನವರು ವಿಶ್ವದ ಕುರುವನ್ನೇ ನಮ್ಮ ಕೈಯಾಗ ಕೊಟ್ಟಾನ. ಆ ಲಿಂಗ ಪೂಜೆ ಮಾಡಿ ಮನೆಯಿಂದ ನೀವು ಮಾಡ್ಕೊಂಡು ಹೋಗ್ರಿ ಅಂತೇಳಿ ಹೇಳಿದ್ದಾರೆ. ಆ ತಂಗಿನ ಕರ್ಕೊಂಬರಿ.